ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಕ್ರಿಕೆಟ್ ಲೋಕದಲ್ಲಿ ವಿರಾಟ್ ಕೊಹ್ಲಿ ಇದ್ದರೆ ಕ್ರಿಕೆಟ್ ದೇವರು ಅಂತ ಸಚಿನ್ ತೆಂಡೂಲ್ಕರ್ ಬಿರುದು ಕೊಟ್ಟ ಜನರೇ ವಿರಾಟ್ ಕೊಹ್ಲಿಗೆ ಕಿಂಗ್ ಅಂತ ಕರೆಯುತ್ತಾರೆ. ಕ್ರಿಕೆಟ್ ಆಕಾಡದಲ್ಲಿ ದಾಖಲೆಗಳ ಜೊತೆಗೆ ಜನರನ್ನು ಸೆಳೆಯುವ ಕಲೆ ಕೂಡ ಕ್ರಿಕೆಟ್ ಕಿಂಗ್ ವಿರಾಟ್ ಕೊಹ್ಲಿ ಅವರಿಗೆ ಚೆನ್ನಾಗಿ ಗೊತ್ತು ಅಂತ ವಿರೋಧಿಗಳೆಲ್ಲ ಹೇಳುತ್ತಾರೆ. ಆದರೆ ವಿರಾಟ್ ಕೊಹ್ಲಿ ಫೀಲ್ಡ್ಗೆ ಎಂಟ್ರಿ ಕೊಟ್ಟರೆ ಸಾಕು, ಜನರೇ ಓಡಿ ಓಡಿ ಬರ್ತಾರೆ ಅನ್ನೋದು ಅಭಿಮಾನಿಗಳ ಮಾತು. ಇಷ್ಟೆಲ್ಲದರ ನಡುವೆ ವಿರಾಟ್ ಕೊಹ್ಲಿ ಪಾಲಿಗೆ 2025 ಎಂದಿಗೂ ಮರೆಯಲಾಗದ ವರ್ಷ. ಹೌದು, ವಿರಾಟ್ ಕೊಹ್ಲಿ ಬ್ಯಾಟ್ ಹಿಡಿದು ಕ್ರೀಸ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟರೆ ಸಾಕು, ಅಭಿಮಾನಿಗಳ ಎದೆಯಲ್ಲಿ ಕಿಚ್ಚು ಹೊತ್ತಿಕೊಳ್ಳುತ್ತದೆ. ವಿರಾಟ್ ಕೊಹ್ಲಿ ಹೆಸರು ಕೇಳಿದರೆ ದಿಗ್ಗಜರ ಬೌಲರ್ ಕೂಡ ಒಂದು ಕ್ಷಣ ನಡುಗುವುದು ಗ್ಯಾರಂಟಿ. ಇತ್ತಪ್ಪ ಕ್ರಿಕೆಟ್ ಕಿಂಗ್ ವಿರಾಟ್ ಕೊಹ್ಲಿ ಜೀವನದಲ್ಲಿ ಮರೆಯಲು ಆಗದ ವರ್ಷ 2025. ಏಕೆಂದರೆ 18 ವರ್ಷಗಳಿಂದ ತನ್ನ ಎದೆಯಲ್ಲಿ ಇಟ್ಟುಕೊಂಡ ಬೆಂಕಿ ಹಾರಿದ ಸಮಯ. IPL ಕಪ್ ಗೆದ್ದು ಕೊಹ್ಲಿ ಸಂಭ್ರಮಿಸಿದ ಗಳಿಗೆ ಇದೇ 2025ರ ಜೊತೆಗೆ ಬೆರೆತು ಹೋಗಿದೆ. ವಿರಾಟ್ ಕೊಹ್ಲಿ RCB ತಂಡಕ್ಕಾಗಿ ಕಳೆದ 18 ವರ್ಷಗಳಿಂದ ಸತತವಾಗಿ ಆಡಿ ಕಪ್ ಗೆದ್ದು ಮತ್ತು ಕನ್ನಡಿಗರ ನೆನಸು ಮಾಡಿದರು. ಇಷ್ಟೆಲ್ಲ ಇದರ ಜೊತೆಗೆ ಮರಳಿ ತಮ್ಮ ಹಳೆ ಆಟಕ್ಕೆ ಎಂಟ್ರಿ ಕೊಟ್ಟು ಸಾಲು ಸಾಲಾಗಿ 2 ಶತಕ ಬಾರಿಸಿದರು. ದಕ್ಷಿಣ ಆಫ್ರಿಕಾ ಎದುರು ಈ ಸಾಧನೆ ಮಾಡಿ ಇಡೀ ಜಗತ್ತಿಗೆ ಕ್ರಿಕೆಟ್ ಅಖಾಡದಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ್ದರು. ಇಷ್ಟೆಲ್ಲಾ ಸಾಧನೆ ನಡುವೆ ಟೆಸ್ಟ್ ಕ್ರಿಕೆಟ್ ಬಿಟ್ಟು ಹೊರಟಿದ್ದು ಅಭಿಮಾನಿಗಳಿಗೆ ನೋವು ತಂದಿದೆ. ಅಲ್ಲದೆ ಗೌತಮ್ ಗಂಭೀರ್ ವಿರುದ್ಧ ಕೂಡ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಎಲ್ಲವನ್ನು ಮೀರಿ ಆಟ ಆಡುವ ಕ್ರಿಕೆಟ್ ಕಿಂಗ್ ಕೊಹ್ಲಿ ಮತ್ತೊಂದು ವಿಶ್ವಕಪ್ ಆಡುವುದು ಕೂಡ ಗ್ಯಾರಂಟಿ ಆಗಿದೆ. ಹಾಗೆ ಕ್ರಿಕೆಟ್ ಇತಿಹಾಸದಲ್ಲಿ 100ನೇ ಶತಕ ಬಾರಿಸುವುದು ಕೂಡ ಬಹುತೇಕ ಪಕ್ಕ ಆಗಿ ಹೋಗಿದ್ದು ವಿರಾಟ್ ಕೊಹ್ಲಿ ಅವರಿಗಾಗಿ ಅಭಿಮಾನಿಗಳ ಹೃದಯ ಸದಾ ಮಿಡಿಯುತ್ತಿರುತ್ತದೆ.